ನಿರಂತರ ಸುದ್ದಿ. ಮುಲ್ಕಿ ಸಮೀಪದ ಕೊಳ್ನಾಡುವಿನ ರಿಕ್ಷಾ ಚಾಲಕ ಮಹಮ್ಮದ್ ಶರೀಫ್ ಎಂಬ ಮಧ್ಯವಯಸ್ಕನ ಕೊಲೆ ಪ್ರಕರಣ 10 ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಹಮ್ಮದ್ ಶರೀಫ್ ರಿಕ್ಷಾ ಚಾಲಕ, ಮಂಗಳೂರಿನ ಹೊರವಲಯದ ಬೈಕಂಪಾಡಿಯಲ್ಲಿ ರಿಕ್ಷಾ ಚಾಲನೆ ಮಾಡುತ್ತಿದ್ದವರು. ಸುಮಾರು 52ರ ಮಧ್ಯ ವಯಸ್ಕ, ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದಾರೆ. ಆದರೂ ದುಡಿಯುವ ಛಲ ಇತ್ತು ಅವರಿಗೆ. ಅಂತಹ ಹಿನ್ನೆಲೆಯ ರಿಕ್ಷಾ ಚಾಲಕ ಏಪ್ರಿಲ್ 9ರಂದು ಮನೆಯಿಂದ ಹೊರಟಿದ್ದವರು ತದನಂತರ ನಾಪತ್ತೆಯಾಗಿದ್ದರು. ಏಪ್ರಿಲ್ 10ರಂದು ಅವರ ಮನೆಯವರು ಮುಲ್ಕಿ ಠಾಣೆಗೆ ಹೋಗಿ ದೂರು ನೀಡಿದರು. 11ರಂದು ಸುಮಾರು 40 ಕಿಲೋಮೀಟರ್ ದೂರದ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಜತ್ತೂರು ಪದವು ಎಂಬಲ್ಲಿನ ನಿರ್ಜನ ಪ್ರದೇಶದಲ್ಲಿ ಅವರ KA 19 AE 2658 ನಂಬರದ ರಿಕ್ಷಾ ಅನಾಥವಾಗಿ ನಿಂತಿತ್ತು. ಸ್ಥಳೀಯರು ರಿಕ್ಷಾವನ್ನು ಕುತೂಹಲದಿಂದ ನೋಡಿದಾಗ ಒಂದೆರಡು ಹನಿ ರಕ್ತದ ಕಲೆಗಳು ಗೋಚರಿಸಿದ್ದವು. ತಕ್ಷಣ ಮಂಜೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಬಂದು ರಿಕ್ಷಾದ ರಿಜಿಸ್ಟ್ರೇಷನ್ ನಂಬರ್ ಆಧಾರದಲ್ಲಿ ಇದು ಕರ್ನಾಟಕದ ರಿಕ್ಷಾ, ಅದರಲ್ಲೂ ಮಂಗಳೂರಿನ ರಿಕ್ಷಾ ಅಂತ ಹೇಳಿ ಗುರುತಿಸಿ RTO ಮೂಲಕ ರಿಕ್ಷಾ ಮಾಲಕರ ಸಂಪರ್ಕವನ್ನು ಸಾಧಿಸಲು ನೋಡಿದಾಗ ರಿಕ್ಷಾ ಚಾಲಕ ಶರೀಫ್ ಅವರು 9ರಿಂದ ಕಾಣೆಯಾಗಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ತಕ್ಷಣ ಮುಲ್ಕಿ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಮುಲ್ಕಿ ಪೊಲೀಸರು ಶರೀಫ್ ಅವರ ಮನೆಯವರಿಗೆ ಮಾಹಿತಿ ನೀಡಿದರು. ಅವರ ಮನೆಯವರು, ಅವರ ಸ್ನೇಹಿತರು ಎಲ್ಲರೂ ಕುಂಜತ್ತೂರು ಪದವಿಗೆ ದೌಡಾಯಿಸಿದರು. ಈ ಸಂದರ್ಭದಲ್ಲೇ ಸ್ಥಳೀಯರ ಮಾಹಿತಿಗಳ ಪ್ರಕಾರ ಮಂಜೇಶ್ವರ ಪೊಲೀಸರು ಅಲ್ಲೇ ಪಕ್ಕದಲ್ಲಿದ್ದಂತಹ ಪಾಳು ಬಾವಿಯಲ್ಲಿ ಹುಡುಕಾಟ ನಡೆಸಿದಾಗ ಶರೀಫ್ ಅವರ ಮೃತದೇಹವು ಪತ್ತೆಯಾಯಿತು. ತದನಂತರ ಪೋಸ್ಟ್ಮಾರ್ಟಮ್ಗಾಗಿ ಪೆರಿಯಾರ ಮೆಡಿಕಲ್ ಕಾಲೇಜಿಗೆ ಕಳುಹಿಸಲಾಯಿತು. ಅಲ್ಲಿ ಪೋಸ್ಟ್ಮಾರ್ಟಮ್ ನಡೆಯಿತು ಮತ್ತು ಆ ಮೃತದೇಹವನ್ನು ಅವರ ವಾರಿಸುದಾರರಿಗೆ ಹಸ್ತಾಂತರ ಮಾಡಲಾಯಿತು. ಟೋಟಲಿ ಈ ಘಟನೆಯ ಹಿನ್ನೆಲೆಯಲ್ಲಿ ಒಂದು ಜಿಜ್ಞಾಸೆ ಹುಟ್ಟಿಕೊಂಡಿತ್ತು. ಬೈಕಂಪಾಡಿಯಲ್ಲಿ ರಿಕ್ಷಾ ಚಾಲನೆ ಮಾಡುತ್ತಿದ್ದಂತಹ ಮಹಮ್ಮದ್ ಶರೀಫ್ ಅವರು ಆ ತಡರಾತ್ರಿ ಸುಮಾರು 40 ಕಿಲೋಮೀಟರ್ ದೂರದ ಮಂಜೇಶ್ವರಕ್ಕೆ ಯಾಕೆ ಹೋದರು ಎನ್ನುವಂಥ ಪ್ರಶ್ನೆ. ಅವರು ಬಾಡಿಗೆ ನೆಪದಲ್ಲಿ ಹೋಗಿದ್ದಾರೆ ಎನ್ನುವುದು ಕೆಲವರ ಸಂಶಯ. ಸತ್ಯವಾಗಲೂ ಅವರು ಬಾಡಿಗೆ ನೆಪದಲ್ಲಿ ಹೋಗಿರು. ಮಂಜೇಶ್ವರ ಪೊಲೀಸರು ತನಿಖೆಯನ್ನು ಕೈಗೊಂಡಾಗ ಅವರಿಗೆ ಸಹಕಾರ ನೀಡಿದ್ದು ಸುರತ್ಕಲ್ ಪೊಲೀಸರು. ಯಾಕಂತ ಹೇಳಿದರೆ ರಿಕ್ಷಾ ಚಾಲಕ ಮಹಮ್ಮದ್ ಶರೀಫ್ ಅವರ ಪ್ರಕರಣದ ತನಿಖೆಯನ್ನು ಸುರತ್ಕಲ್ ಪೊಲೀಸರು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದರು. ಮುಲ್ಕಿ ಪೊಲೀಸರಿಗೆ ಸಹಕಾರ ನೀಡಿದರು. ಆ ಸಂದರ್ಭದಲ್ಲಿ ಸುರತ್ಕಲ್ ಪೊಲೀಸರಿಗೆ ಒಂದು ಸಂಶಯ ಬಂತು, ಇವರನ್ನು ಯಾರು ಬಾಡಿಗೆಗೆ ಕರೆದುಕೊಂಡು ಹೋಗಿರಬಹುದು ಅಂತೇಳಿ. ಲಭ್ಯ ಕೆಲವು ಮಾಹಿತಿಗಳ ಆಧಾರದಲ್ಲಿ ಅವರು ಮೂಲತಃ ಉಡುಪಿಯವರಾಗಿದ್ದು ಸುರತ್ಕಲ್ ಪರಿಸರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದಂತಹ ಮತ್ತು ತೊಕ್ಕೊಟ್ಟು, ಕಲ್ಲಾಪು ಈ ಪರಿಸರದಲ್ಲಿ ವ್ಯವಹಾರವನ್ನು ಹೊಂದಿದ್ದಂತಹ ಒಂದು 28ರ ಹರೆಯದ ಅಭಿಷೇಕ್ ಶೆಟ್ಟಿಯ ಮೇಲೆ ಸಂಶಯ ಬಂತು. ಅವರು ಅಭಿಷೇಕ್ ಶೆಟ್ಟಿಯನ್ನು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಿಸಿದರು. ಅಲ್ಲಿಗೆ ಸ್ಪಷ್ಟ ಆಯಿತು, ಅಭಿಷೇಕ್ ಶೆಟ್ಟಿಯೇ ಮಹಮ್ಮದ್ ಶರೀಫ್ ಅವರನ್ನು ಬಾಡಿಗೆ ನೆಪದಲ್ಲಿ ಕರೆದೊಯ್ದು ಕುಂಜತ್ತೂರು ಪದವಿನಲ್ಲಿ ಕೊಲೆ ಮಾಡಿದ್ದಾನೆ ಎನ್ನುವುದು. ಹಾಗಾದರೆ ಅಭಿಷೇಕ್ ಶೆಟ್ಟಿಗೂ ಮಹಮ್ಮದ್ ಶರೀಫ್ಗಿದ್ದಂಥ ದ್ವೇಷ ಏನು ಎನ್ನುವಂಥ ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ದ್ವೇಷ ಇದ್ದರೆ ಮಹಮ್ಮದ್ ಶರೀಫ್ ಅವರು ಅಭಿಷೇಕ್ ಶೆಟ್ಟಿಯನ್ನು ತನ್ನ ರಿಕ್ಷಾದಲ್ಲಿ ಕುಳ್ಳಿರಿಸಿಕೊಂಡು 40 ಕಿಲೋಮೀಟರ್ ದೂರಕ್ಕೆ ಹೋಗ್ತಾ ಇದ್ರಾ ಎನ್ನುವ ಪ್ರಶ್ನೆಯೂ ಮೂಡ್ತದೆ. ವಾಸ್ತವವಾಗಿ ಗಲಾಟೆ ಆಗಿದ್ದು ಹೌದು, ಅವರಿಬ್ಬರ ಮಧ್ಯೆ ವೈಮನಸ್ಸು ಇದ್ದದ್ದು ಹೌದು. ಅದನ್ನು ಮಹಮ್ಮದ್ ಶರೀಫ್ ಅವರು ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ. ಯಾಕಂತ ಹೇಳಿದರೆ ಅದು ಸುಮಾರು 6 ತಿಂಗಳ ಹಿಂದೆ ನಡೆದಂತಹ ಘಟನೆ. ಈ ಅಭಿಷೇಕ್ ಶೆಟ್ಟಿ
ಕುಳಾಯಿಯ ರಿಹಾನ ಸ್ಕೂಲಿನ ಸ್ಕೂಲ್ ಬಸ್ಸಿನ ಚಾಲಕರಾಗಿದ್ದರು. ಸುಮಾರು 6 ತಿಂಗಳ ಹಿಂದೆ ಅವರು ಬೈಕಂಪಾಡಿಯಲ್ಲಿ ದ್ವಾರ ಹೋಟೆಲ್ನ ಬಳಿ ಬಸ್ಸನ್ನು ಯೂ ಟರ್ನ್ ಮಾಡುವಂತಹ ಸಂದರ್ಭದಲ್ಲಿ ಮಹಮ್ಮದ್ ಶರೀಫ್ ಅವರ ರಿಕ್ಷಾ ಅಡ್ಡ ಬಂದಿತ್ತು. ಈ ಸಂದರ್ಭದಲ್ಲಿ ಅವರ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಬಸ್ಸಿನ ಚಾಲಕ ಅಭಿಷೇಕ್ ಶೆಟ್ಟಿ ಮಹಮ್ಮದ್ ಶರೀಫರಿಗೆ ಜೋರು ಮಾಡಿದ ಸಂದರ್ಭದಲ್ಲಿ ಮಹಮ್ಮದ್ ಶರೀಫ್ ಅವರು ಅಲ್ಲೇ ಇದ್ದ ಇತರ ರಿಕ್ಷಾ ಚಾಲಕರನ್ನು ಕರೆಸಿಕೊಂಡು ಬಂದು ಅಭಿಷೇಕ್ ಶೆಟ್ಟಿ ಮೇಲೆ ಕೈಯಿಂದ ಹಲ್ಲೆ ಮಾಡಿದ್ರು. ಅವರ ಕಾಲರ್ ಪಟ್ಟಿಯನ್ನು ಹಿಡಿದಿದ್ರು. ಆದರೆ ಅಭಿಷೇಕ್ ಶೆಟ್ಟಿಗೆ ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಲು ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಶಾಲಾ ಬಸ್ಸಿನಲ್ಲಿ ಟೀಚರ್ಗಳಿದ್ದರು, ವಿದ್ಯಾರ್ಥಿನಿಯರಿದ್ದರು. ಆ ಸಂದರ್ಭದಲ್ಲಿ ಬಸ್ಸಿನ ಚಾಲಕನಾಗಿ ಅವರಿಗೊಂದು ಜವಾಬ್ದಾರಿ ಇತ್ತು. ಮಕ್ಕಳನ್ನು ಕೊಂಡೋಗಿ ಶಾಲೆಗೆ ಬಿಡುವಂತಹ ಜವಾಬ್ದಾರಿ ಇತ್ತು, ಇಲ್ಲದಿದ್ದರೆ ಮನೆಗೆ ಕೊಂಡೋಗಿ ತಲುಪಿಸುವ ಜವಾಬ್ದಾರಿ ಇತ್ತು. ಆ ಇರಾದೆಯಿಂದ ಅವರು ಮಾತನಾಡಲಿಲ್ಲ, ಬಸ್ಸನ್ನು ಚಲಾಯಿಸಿಕೊಂಡು ಹೋಗಿದ್ದರು. ಈ ಘಟನೆ ನಂತರ ಶಾಲಾ ಆಡಳಿತ ಮಂಡಳಿ ಅಭಿಷೇಕ್ ಶೆಟ್ಟಿಯನ್ನು ಆ ಬಸ್ಸಿನ ಚಾಲಕ ಹುದ್ದೆಯಿಂದ ತೆರವುಗೊಳಿಸಿತ್ತು. ಇದು ಅಭಿಷೇಕ್ ಶೆಟ್ಟಿಯ ಈಗೋಗೆ ಏಟಾಗಿತ್ತು. ವಾಸ್ತವವಾಗಿ ಅಭಿಷೇಕ್ ಶೆಟ್ಟಿ ಚಾಲಕ ವೃತ್ತಿ ಮಾಡ್ತಿದ್ದರು. ಆತನಿಗೆ ಗಾಂಜಾ ಚಟ ಇತ್ತು. ಆತನ ಮೇಲೆ 2 ಗಾಂಜಾ ಸೇವನೆಯ ಪ್ರಕರಣಗಳು ಸುರತ್ಕಲ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿತ್ತು. ಈ ಹಿಂದೆ ಮೊಬೈಲ್ ಕಸಿದುಕೊಂಡಂಥ ಆರೋಪದಲ್ಲಿ ಅಭಿಷೇಕ್ ಶೆಟ್ಟಿ ಪೊಲೀಸರ ಬಂಧನಕ್ಕೊಳಗಾಗಿದ್ದ. ಆ ಬಗ್ಗೆಯೂ ಒಂದು ಕೇಸಿತ್ತು. ಒಟ್ಟಾರೆಯಾಗಿ ಆತ ಒಂದು ವಿಲಕ್ಷಣ ರೀತಿಯ ಮನುಷ್ಯ. ಯಾವಾಗ ಬೈಕಂಪಾಡಿಯ ದ್ವಾರ ಹೋಟೆಲ್ನ ಬಳಿ ಈ ರೀತಿಯ ಒಂದು ಗಲಾಟೆಯಾಗಿ ಮಹಮ್ಮದ್ ಶರೀಫ್ ಅವನ ಮೈಮೇಲೆ ಕೈ ಹಾಕಿದರು, ಮಹಮ್ಮದ್ ಶರೀಫ್ ಅವರನ್ನು ನೋಟ್ ಮಾಡಿಕೊಂಡಿದ್ದ. ಆದರೆ ಮಹಮ್ಮದ್ ಶರೀಫ್ ಅವನನ್ನು ಗುರುತು ಇಟ್ಟುಕೊಂಡಿರಲಿಲ್ಲ. ಯಾಕಂದರೆ ಅವರಿಗೆ ಆವತ್ತಿನ ಘಟನೆ ಆವತ್ತಿಗೆ ಮುಗಿದು ಹೋಗಿತ್ತು. ಆದರೆ ಅಭಿಷೇಕ್ ಶೆಟ್ಟಿಗೆ ಹಾಗೆ ಆಗಿರಲಿಲ್ಲ, ಅದು ನೆನಪಿತ್ತು. ಆದ್ದರಿಂದ ಅಭಿಷೇಕ್ ಶೆಟ್ಟಿ 2 ಬಾರಿ ಬೈಕಂಪಾಡಿಯ ರಿಕ್ಷಾ ಪಾರ್ಕಿಗೆ ಬಂದು ಮಹಮ್ಮದ್ ಶರೀಫ್ ಅವರನ್ನು ಹುಡುಕಾಟ ನಡೆಸಿದ್ದ. ಅವರ ಆಯುಷ್ಯ ಗಟ್ಟಿ ಇತ್ತು, ಅವರು ಸಿಕ್ಕಿರಲಿಲ್ಲ. ಏಪ್ರಿಲ್ 9ರಂದು ರಾತ್ರಿ ಸುಮಾರು 10 ಗಂಟೆಯ ವೇಳೆಗೆ ಅಭಿಷೇಕ್ ಶೆಟ್ಟಿಗೆ ಮತ್ತೆ ಮಹಮ್ಮದ್ ಶರೀಫ್ ಅವರ ನೆನಪಾಗಿದೆ. ಆತ ಬೈಕಂಪಾಡಿಯ ರಿಕ್ಷಾ ಪಾರ್ಕ್ನ ಬಳಿ ಬಂದಾಗ ಮಹಮ್ಮದ್ ಶರೀಫ್ ಅವರು ರಿಕ್ಷಾ ನಿಲ್ಲಿಸಿಕೊಂಡು ಇದ್ದರು. ಅಲ್ಲಿಂದ ಅವರನ್ನು ಕುಂಜತ್ತೂರು ಪದವು ಎಂಬಲ್ಲಿಗೆ ಕರ್ಕೊಂಡು ಹೋಗುವಂಥ ಸೂಚನೆ. ಮಹಮ್ಮದ್ ಶರೀಫ್ ಅವರು ಮರು ಮಾತನಾಡದೆ ಅದನ್ನು ಕೂರಿಸಿಕೊಂಡು ಹೋಗಿದ್ದಾರೆ. ಒಬ್ಬ ರಿಕ್ಷಾ ಚಾಲಕ, ಅದು ಸಹ ಮಂಗಳೂರು RTO ಪರ್ಮಿಟ್ ಇದ್ದಂತಹ ರಿಕ್ಷಾ. ಕುಂಜತ್ತೂರು ಪದವು ಅಂದರೆ ಕೇರಳ ಸ್ಟೇಟ್, ಅಲ್ಲಿಗೆ ಪರ್ಮಿಟ್ ಅಪ್ಲೈ ಆಗುವುದಿಲ್ಲ. ಆ ವಿಚಾರ ಗೊತ್ತಿದ್ದು ಮಹಮ್ಮದ್ ಶರೀಫು ಕುಂಜತ್ತೂರು ಪದವಿಗೆ ರಿಕ್ಷಾ ಚಲಾಯಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಅವರು ಈ ಹಿಂದೆಯೂ ಅಲ್ಲಿಗೆ ಹೋಗ್ತಾ ಇದ್ದರು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಬೈಕಂಪಾಡಿ ಪರಿಸರದಲ್ಲಿ ಕೆಲವು ಇಸ್ಪೀಟ್ ಆಟದ ಹುಚ್ಚರಿದ್ದಾರೆ. ಅವರು ರಾತ್ರಿ ವೇಳೆ ಒಟ್ಟು ಸೇರಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಇಸ್ಪೀಟ್ ಆಟ ಆಡಲಿಕ್ಕೆ, ಅಂದರೆ ಅಂದರ್ಬಾರ್ ಆಟ ಆಡಲಿಕ್ಕೆ ಅಂತೇಳಿ ಹೋಗ್ತಾರೆ. ಅಂಥವರು ರಿಕ್ಷಾವನ್ನು ಎಂಗೇಜ್ ಮಾಡಿಕೊಂಡು ಹೋಗುವಂಥ ಚಾಳಿಯನ್ನು ಹೊಂದಿದ್ದಾರೆ. ಮಹಮ್ಮದ್ ಶರೀಫ್ ಅವರು ಸಹ ಅಂಥವರನ್ನು ಇಸ್ಪೀಟ್ ಅಡ್ಡೆಗಳಿಗೆ ಕರ್ಕೊಂಡು ಬರುವಂತಹ ಬಾಡಿಗೆಯನ್ನು ಈ ಹಿಂದೆಯೂ ನಿರ್ವಹಿಸ್ತಿದ್ದರು. ಅದೇ ರೀತಿ ಏಪ್ರಿಲ್ 9ರಂದು ಸಹ ಅಭಿಷೇಕ್ ಶೆಟ್ಟಿ ಬಂದು ಕುಂಜತ್ತೂರು ಪದ ಅಂತ ಹೇಳಿದ ಕೂಡಲೇ ಅವರಿಗೆ ಗೊತ್ತಾಗಿತ್ತು ಇದು ಇಸ್ಪೀಟ್ ಅಡ್ಡೆಗೆ ಹೋಗುವುದು ಅಂತ ಹೇಳಿ. ಈ ವಿಚಾರವನ್ನು ಮಂಜೇಶ್ವರ ಪೊಲೀಸರು ಖಚಿತಪಡಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಅವರ ಏರಿಯಾದಲ್ಲಿ ಒಂದು ಬೃಹತ್ ಮಟ್ಟದ ಇಸ್ಪೀಟ್ ಅಡ್ಡೆ ನಡೀತಿದೆ ಎನ್ನುವುದು ಅವರಿಗೆ ಗೊತ್ತಿತ್ತು. ಈ ಹಿಂದೆ 1-2 ಬಾರಿ ಅವರು ದಾಳಿಯೂ ನಡೆಸಿದ್ದಾರೆ. ಮತ್ತು ಮಂಗಳೂರಿನ ಹಳೆಯ ಇಸ್ಪೀಟ್ ಪಂಟರ್ಗಳಿಗೆ ಕುಂಜತ್ತೂರಿನ ಇಸ್ಪೀಟ್ ಅಡ್ಡೆಯ ಪರಿಚಯ ಇತ್ತು. ಆದ್ದರಿಂದ ಶರೀಫ್ ಅವರು ಅಭಿಷೇಕ್ ಶೆಟ್ಟಿಯನ್ನು ಅಲ್ಲಿಗೆ ಕರೆತಂದು ಹೋದದ್ದು ಕೇವಲ ಇಸ್ಪೀಟ್ ಅಡ್ಡೆಗೆ, ಇಸ್ಪೀಟ್ ಆಟಕ್ಕೆ ಅಂತೇಳಿಯೇ ಕರ್ಕೊಂಡು ಹೋಗಿರೋದು. ಆದರೆ
ಯಾವಾಗ ಅಲ್ಲಿ ನಿರ್ಜನ ಪ್ರದೇಶಕ್ಕೆ ರಿಕ್ಷಾ ಹೋಗಿ ನಿಂತಿತ್ತು, ಅಭಿಷೇಕ್ ಶೆಟ್ಟಿಗೆ ಹಳೆಯ ಘಟನೆ ನೆನಪಾಗಿದೆ. ನಿರ್ಜನ ಪ್ರದೇಶದಲ್ಲಿ ಶರೀಫ್ ಅವರು ಆತನ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ತನ್ನ ಕೈಯಲ್ಲಿದ್ದ ಚೂರಿಯಿಂದ ಅವರ ಕೈಗೆ ಇರಿದಿದ್ದಾನೆ ಮತ್ತು ದೇಹದ ಇತರ ಭಾಗಗಳಿಗೆ ಇರಿದ್ದಾನೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಶೆಟ್ಟಿಯ ಕೈಗೂ ಗಾಯ ಆಗಿದೆ. ಮತ್ತು ಆ ಡೆಡ್ ಬಾಡಿಯನ್ನು ಕೊಂಡೋಗಿ ಅಲ್ಲಿಯೇ ಪಕ್ಕದಲ್ಲಿದ್ದ ಪಾಳು ಬಾವಿಗೆ ಬಿಸಾಡಿದ್ದಾನೆ. ರಿಕ್ಷಾವನ್ನು ತಿರುಗಿಸಿ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದು ಒಂದು ಹೊಂಡಕ್ಕೆ ಬಿದ್ದಿದೆ. ಯಾಕಂತ ಹೇಳಿದರೆ ಅದು ರಿಕ್ಷಾಗಳು ಹೋಗುವಂಥ ರಸ್ತೆ ಅಲ್ಲ, ಅದು ಕಚ್ಚಾ ದಾರಿ, ಜನರು ನಡ್ಕೊಂಡು ಹೋಗುವಂಥ ದಾರಿ. ಹಾಗಾಗಿ ಅಲ್ಲಿ ರಿಕ್ಷಾ ಬಿಟ್ಟು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಬಂದಿದ್ದಾನೆ. ಅಲ್ಲಿ ಆತನಿಗೆ ಒಬ್ಬ ಬೈಕ್ ಸವಾರ ಸಿಕ್ಕಿದ್ದಾನೆ. ಆಗ ಸುಮಾರು ರಾತ್ರಿ 1 ಗಂಟೆ ಆಗಿತ್ತು. ಅಲ್ಲಿ ಆತನಿಗೆ ಕೈ ತೋರಿಸಿದ್ದಾನೆ. ಆತನು ತೊಕ್ಕೊಟ್ಟು ಕಡೆಗೆ ಬರುವವನು ಇವನನ್ನು ಹತ್ತಿಸಿಕೊಂಡು ಬಂದು ಕೋಟೆಕಾರ್ ತನಕ ಬಂದಿದ್ದಾರೆ. ಕೋಟೆಕಾರಲ್ಲಿ ಆತ ಬೈಕ್ ನಿಲ್ಲಿಸಿ ಅಲ್ಲಿ ಬಾರ್ ಒಂದಕ್ಕೆ ಹೋಗಿದೆ. ಯಾಕಂದರೆ ತಲಪಾಡಿಯಿಂದ ತೊಕ್ಕೊಟ್ಟು ತನಕ ಹಲವಾರು ಬಾರ್ಗಳಿವೆ, ವೈನ್ ಶಾಪ್ಗಳಿವೆ. ಸಾಧಾರಣ ವೈನ್ ಶಾಪ್ಗಳು ಅಲ್ಲಿ ಬಂದಾಗುವ ಟೈಮೇ 11 ಗಂಟೆಯ ನಂತರ, ಬಾರ್ಗಳು 2 ಗಂಟೆಯ ನಂತರ. ಯಾಕಂತ ಹೇಳಿದರೆ ತಲಪಾಡಿ ಗಡಿ ದಾಟಿ ಮಂಜೇಶ್ವರ ಕಡೆಗೆ ಹೋದರೆ ಅಲ್ಲಿ ಬಾರು, ವೈನ್ ಶಾಪ್ಗಳು ಇಲ್ಲ, ಇರುವುದು ಕೆಲವೇ ಸಂಖ್ಯೆ. ಅದು ಅಲ್ಲದೆ ಅತ್ಯಂತ ಕಠಿಣ ಕ್ರಮಗಳಿವೆ. ಆದ್ದರಿಂದ ಅಲ್ಲಿ ರಾತ್ರಿ ವೇಳೆ ಎಣ್ಣೆ ಸಮಾರಾಧನೆ ಆಗುವುದಿಲ್ಲ. ಅದಕ್ಕಾಗಿ ಅಲ್ಲಿ ಅವರು ಕರ್ನಾಟಕಕ್ಕೆ ಬರ್ತಾರೆ, ತಲಪಾಡಿ ಗಡಿ ದಾಟ್ತಾರೆ. ಅವರಿಗೆ ಬೇಕಾಗಿಯೇ ತಲಪಾಡಿಯಿಂದ ತೊಕ್ಕೊಟ್ಟಿನವರೆಗಿನ ವೈನ್ ಶಾಪು ಬಾರುಗಳು ತಡರಾತ್ರಿವರೆಗೂ ಕಾರ್ಯಾಚರಣೆ ನಡೆಸ್ತವೆ. ಅದಕ್ಕೆ ಸ್ಥಳೀಯ ಪೊಲೀಸರದ್ದು, ಅಬಕಾರಿ ಅಧಿಕಾರಿಗಳ ಶ್ರೀರಕ್ಷೆಯೂ ಇದೆ. ಆ ರೀತಿಯಾಗಿ ಅಭಿಷೇಕ್ ಶೆಟ್ಟಿ ಆ ಬೈಕಿನಲ್ಲಿ ಕೋಟೆಕಾರ್ವರೆಗೆ ಬಂದಿದ್ದಾನೆ. ಕೋಟೆಕಾರ್ನ ಒಂದು ಬಾರಿಗೆ ಹೋಗಿದ್ದಾನೆ. ಅಭಿಷೇಕ್ ಶೆಟ್ಟಿ ಅಲ್ಲಿಂದ ಹೋಗಿದ್ದಾನೆ. ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಂತಹ ಸುರತ್ಕಲ್ ಪೊಲೀಸರು ಅಭಿಷೇಕ್ ಶೆಟ್ಟಿಯನ್ನು ಕರೆಸಿ ವಿಚಾರಿಸಿದರೆ ಆತ ಒಪ್ಪಿಕೊಂಡಿದ್ದಾನೆ. ತದನಂತರ ಮಂಜೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಮಂಜೇಶ್ವರ ಪೊಲೀಸರು ಬಂದು ಅಭಿಷೇಕ್ ಶೆಟ್ಟಿಯನ್ನು ಮಂಜೇಶ್ವರಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಕಾನೂನು ಕ್ರಮವನ್ನು ಕೈಗೊಂಡಿದ್ದರೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜುಡಿಷಿಯಲ್ ಕಸ್ಟಡಿ ವಿಧಿಸಲಾಗಿದೆ. ಇದೊಂದು ಕ್ಷುಲ್ಲಕ ಕಾರಣಕ್ಕಾಗಿ ನಡೆದಂಥ ಹತ್ಯೆ. ಮಂಜೇಶ್ವರ ಪೊಲೀಸರು ಈ ಪ್ರಕರಣದ ಆರಂಭಿಕ ತನಿಖೆ ನಡೆಸಿದ ಸಂದರ್ಭದಲ್ಲಿಯೇ ಅವರಿಗೆ ಅಲ್ಲಿನ CCTVಯ ಫುಟೇಜು ಸಿಕ್ಕಿತ್ತು. ಆ CCTV ಫುಟೇಜಿನಲ್ಲಿ ಒಬ್ಬ ವ್ಯಕ್ತಿ ಬಂದದ್ದು, ಬೈಕ್ ಹತ್ತಿದ್ದು, ಬೈಕ್ ತಲಪಾಡಿ ಟೋಲ್ಗೇಟಿಗೆ ದಾಟಿದ್ದು, ಅವರು ತಲಪಾಡಿ ಟೋಲ್ಗೇಟನ್ನು ಪರಿಶೀಲನೆ ಮಾಡಿದರು. ಆ ಸಂದರ್ಭದಲ್ಲಿ ಅವರಿಗೆ ರಿಕ್ಷಾ ಹೋಗಿರೋದು ಗೊತ್ತಾಗಿತ್ತು. ಆದರೆ ರಿಕ್ಷಾ ಟೋಲ್ನ CC ಕ್ಯಾಮರಾವನ್ನು ಮರೆಮಾಚಿ ಬದಿಯ ರಸ್ತೆಯಲ್ಲಿ ಹೋಗಿತ್ತು ಅಂತ ಹೇಳ್ತಾರೆ. ಅಂತೂ ಇಂತೂ ಪೊಲೀಸರಿಗೆ ಗೊತ್ತಿತ್ತು ಅದರಲ್ಲಿ ಏಕ ವ್ಯಕ್ತಿ ಭಾಗಿಯಾಗಿದ್ದಾನೆ ಅಂತೇಳಿ. ಆದರೆ ವದಂತಿಗಳು ಹರಡಿದ ಹಾಗೆ 3 ಮಂದಿ ಆತನನ್ನು ಬಾಡಿಗೆ ಮಾಡಿಕೊಂಡು ಹೋಗಿದ್ದಾನೆ, 3 ಮಂದಿ ಸೇರಿ ಕೊಲೆ ಮಾಡಿದ್ದಾರೆ ಅನ್ನೋದು ವದಂತಿಗಳು ಹಬ್ಬಿತ್ತು. ಜನರು ಅದನ್ನು ನಂಬಿಯೂ ಇದ್ದರು. ಯಾಕಂತ ಹೇಳಿದರೆ ಪೊಲೀಸರು ಸ್ಪಷ್ಟವಾದ ಮಾಹಿತಿಗಳನ್ನು ಯಾವಾಗ ಜನರಿಗೆ ಮುಟ್ಟಿಸುವುದಿಲ್ವೋ ಅಲ್ಲಿಯವರೆಗೆ ಅಂತಹ ವದಂತಿಗಳಿಗೆ ಆಹಾರವಾಗ್ತದೆ. ಮತ್ತು ಶರೀಫ್ ಅವರಿಗೆ ಬೇರೆ ಯಾರೂ ದ್ವೇಷಿಗಳಿಲ್ಲ. ಅವರು ಯಾರೊಂದಿಗೂ ಜಗಳ ಕಾಯುವವರು ಅಲ್ಲ. ಅವರ ಮನೆಯವರಾಗಲಿ, ಅವರ ಸ್ನೇಹಿತರಾಗಲಿ, ಅವರ ನೆರೆಕರೆಯವರಾಗಲಿ ಅವರಲ್ಲಿ ಒಳ್ಳೆಯ ಭಾವನೆ ಇದ್ದವರು, ಯಾರಿಗಾದರೂ ಉಪಕಾರ ಮಾಡುವಂತಹ ಸ್ವಭಾವ ಇದ್ದಂಥ ವ್ಯಕ್ತಿ. ಯಾವುದೋ ಒಂದು 6 ತಿಂಗಳ ಹಿಂದೆ ಬಸ್ಸಿಗೆ ರಿಕ್ಷಾ ಅಡ್ಡ ಬಂತು, ಒಂದು ಮಾತುಕತೆಯಾಗಿ ಜಗಳ ಆಗಿದೆ ಎಂದು ಒಂದು ಕಾರಣವನ್ನು ಬಿಟ್ಟರೆ ಶರೀಫ್ ಅವರ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಕಳಂಕ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ. ಬೈಕಂಪಾಡಿಯ ರಿಕ್ಷಾ ಚಾಲಕರಲ್ಲಿಯೂ ಅವರ ಬಗ್ಗೆ ಒಳ್ಳೆಯ ಗೌರವವಿತ್ತು. ಕೊಳ್ಳಾಡಿನ ಅವರ ಮನೆಯ ಅಕ್ಕಪಕ್ಕದವರಲ್ಲೂ ಅದೇ ಗೌರವ ಇತ್ತು. ಆದ್ದರಿಂದ ಅಂತಹ ಒಂದು ನಿರಪರಾಧಿ ವ್ಯಕ್ತಿ ಈ ರೀತಿಯಾಗಿ ಯೋಜಿತ ಸಂಚಿಗೆ ಬಲಿಯಾದರು ಎನ್ನುವಂಥ ವಿಷಯವೇ ಕೆಲವರಿಗೆ ಅರ್ಥವಾಗದಂತಹ ಸಂಗತಿ.
ಯಾಕಂತ ಹೇಳಿದರೆ ಬೈಕಂಪಾಡಿಯಿಂದ ಬಾಡಿಗೆ ಮಾಡಿಕೊಂಡು ಕುಂಜತ್ತೂರು ಪದವಿನವರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಿ ಅವರನ್ನು ಬಾವಿಗೆ ಹಾಕಿದ್ದಾರೆ ಅಂತಾದರೆ ಅದಕ್ಕೊಂದು ಬಲವಾದ ಕಾರಣ ಇರಬೇಕು, ಯೋಜಿತ ಸಂಚು ಆಗಿರಬೇಕು. ಯಾಕಂತ ಹೇಳಿದರೆ ಯಾವುದೇ ಕೊಲೆ ಪ್ರಕರಣದಲ್ಲಿ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ಪಷ್ಟವಾಗಬೇಕಾದದ್ದು ಮೋಟಿವ್ ಏನು ಅಂತೇಳಿ, ಉದ್ದೇಶ ಏನು ಅಂತೇಳಿ. ಈ ಉದ್ದೇಶ ಒಂದು ಸ್ಪಷ್ಟವಾದರೆ ಮತ್ತರ ತನಿಖೆ ಅದರ ಮೇಲೆ ನಡ್ಕೊಂಡು ಹೋಗ್ತದೆ. ಮೊಹಮ್ಮದ್ ಶರೀಫರ ಹಿನ್ನೆಲೆಯನ್ನು ಗಮನಿಸಿದರೆ ಅಂಥ ಯಾವುದೇ ಉದ್ದೇಶಗಳು ಇದ್ದಂತೆ ಕಾಣೋದಿಲ್ಲ. ಮೊಹಮ್ಮದ್ ಶರೀಫರಲ್ಲಿ ಹಣ ಇತ್ತಾ ಅಂತ ಕೇಳಿದರು, ಅದು ಇಲ್ಲ. ಇದ್ದರೆ ಆವತ್ತಿನ ದುಡಿಮೆ 1-2 ಸಾವಿರ ರೂಪಾಯಿ ಇದ್ದಿರಬಹುದೇ ಹೊರತು ಬೇರೆ ಏನೂ ಇಲ್ಲ. ರಿಕ್ಷಕ್ಕಾಗಿ ಅವರನ್ನು ಅಪಹರಿಸಿ ಕೊಲೆಗೈಯಲಾಯಿತಾ? ರಿಕ್ಷಾ ಸಿಕ್ಕಿ ಬಿದ್ದಿದೆ, ಹಣವೂ ಅಲ್ಲೇ ಇತ್ತು, ಅವರ ದಾಖಲೆಗಳು ಅಲ್ಲೇ ಇತ್ತು. ಆದ್ದರಿಂದ ಆ ಉದ್ದೇಶ ಅಲ್ಲ, ದರೋಡೆ ಮಾಡುವ ಉದ್ದೇಶ ಅಲ್ಲ ಅಂತ ಆದಾಗ ಹಾಗಾದರೆ ಕೊಲೆಗೆ ಮತ್ತೊಂದು ಕಾರಣ ಏನು? ಯಾವುದಾದ್ರೂ ಪೂರ್ವದ್ವೇಷ ಇರಬೇಕು ಅಂತ. ಅಭಿಷೇಕ್ ಶೆಟ್ಟಿಯೊಂದಿಗೆ 6 ತಿಂಗಳ ಹಿಂದೆ ನಡೆದಂಥ ಒಂದು ಘಟನೆಯನ್ನು ಬಹುತೇಕ ಮಂದಿ ಮರೆತು ಹೋಗಿದ್ದಂಥ ಸಂದರ್ಭದಲ್ಲಿ ಅಂಥ ಘಟನೆಯೇ ಒಂದು ಕೊಲೆಗೆ ಕಾರಣ ಆಗಿರ್ಬೋದು ಅಂತ ಹೇಳಿ ಯಾರಿಗೂ ಅಂದಾಜಾಗಲಿಲ್ಲ. ಆದ್ದರಿಂದ ತನಿಖೆಯಲ್ಲಿ ಅಷ್ಟೊಂದು ಗೋಜಲು ಸೃಷ್ಟಿಯಾದದ್ದು. ಆದರೆ ಸುರತ್ಕಲ್ ಪೊಲೀಸರು ಬೈಕಂಪಾಡಿಯ ಕೆಲವೊಂದು CC ಕ್ಯಾಮರಾಗಳನ್ನ ಫುಟೇಜ್ಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಅವರ ರಿಕ್ಷಾದಲ್ಲಿ ಅಭಿಷೇಕ್ ಶೆಟ್ಟಿ ಹೋಗಿರುವುದನ್ನು ಖಚಿತಪಡಿಸಿಕೊಂಡಿದ್ದರು. ಆ CCTV ಫುಟೇಜ್ ಪೊಲೀಸರಿಗೆ ಸಿಕ್ಕಿತ್ತು. ಆತ ಸುರತ್ಕಲ್ ಠಾಣೆಯಲ್ಲೇ ಒಂದು 3 ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಕಾರಣಕ್ಕಾಗಿ ಆತನ ಎಲ್ಲ ಚಹರೆ ಪೊಲೀಸ್ ಠಾಣೆಯಲ್ಲಿತ್ತು. ಆದ್ದರಿಂದ ಅವರು ಅಭಿಷೇಕ್ ಶೆಟ್ಟಿಯನ್ನು ಅಷ್ಟು ಬೇಗವಾಗಿ ಬಂಧಿಸುವಲ್ಲಿ ಸಫಲರಾದರು. ಅವರಿಗೆ CCB ಪೊಲೀಸರು ಸಹಕಾರ ನೀಡಿದರು. ಯಾಕಂತ ಹೇಳಿದರೆ ಮಂಜೇಶ್ವರ ಪೊಲೀಸರು ಮಾಡಬೇಕಾದಂಥ ಕಾರ್ಯವನ್ನು ಇಲ್ಲಿ ನಮ್ಮ CCB ಪೊಲೀಸರು ಮತ್ತು ಸುರತ್ಕಲ್ ಪೊಲೀಸರು ಒಟ್ಟು ಸೇರಿ ಮಾಡಿ ಆರೋಪಿಯನ್ನು ಬಂಧಿಸಿ ವಾಸ್ತವಾಂಶ ಏನು ಅಂತ ಗೊತ್ತಾಗಿದೆ. ಇಲ್ಲದ್ರೆ ಇದು ಬೇರೆ ಬೇರೆ ದಿಕ್ಕುಗಳಿಗೆ ಅದು ಡೈವರ್ಟ್ ಆಗ್ತಾಯಿತ್ತು. ಅಲ್ಪಸಂಖ್ಯಾತ ಕೋಮಿಗೆ ಸೇರಿದಂತಹ ರಿಕ್ಷಾ ಚಾಲಕನನ್ನು ಈ ರೀತಿಯಾಗಿ ಯೋಜಿತ ರೀತಿಯಲ್ಲಿ ಕೊಲೆ ಮಾಡಿದ್ದಾರಂತಾದರೆ ಅದಕ್ಕೆ ಬೇರೆ ಕಾರಣ ಇದೆ ಅನ್ನೋದು ಸಾಮಾನ್ಯ ಜನರಿಗೆ ಬರುವಂತಹ ಒಂದು ಸಂಶಯ. ಆ ಸಂಶಯಕ್ಕೆ ಎಡೆ ಮಾಡದಂತೆ ಪೊಲೀಸರ ತನಿಖೆ ಮುಂದುವರಿಬೇಕಿತ್ತು ಮತ್ತು ಅದೇ ರೀತಿ ತನಿಖೆಯನ್ನು ಮಾಡಿದ್ದಾರೆ. ಅಂತೂ ಇಂತೂ ಅಭಿಷೇಕ್ ಶೆಟ್ಟಿಯನ್ನು ಮೃತದೇಹ ಪತ್ತೆಯಾದ 2ನೇ ದಿನದಲ್ಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದರು. ಯಾಕಂತ ಹೇಳಿದರೆ ಪೊಲೀಸರ ಆರಂಭಿಕ ತನಿಖೆಯ ಸೂಕ್ಷ್ಮತೆ ಆ ರೀತಿ ಇತ್ತು. ಆದ್ದರಿಂದ ಅಭಿಷೇಕ್ ಶೆಟ್ಟಿ ಇವತ್ತು ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಮಂಜೇಶ್ವರ ಪೊಲೀಸರಿಗೆ ಹಸ್ತಾಂತರಿಸಲ್ಪಟ್ಟು ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಜೈಲಿಗೆ ಹಟ್ಟಿದ್ದಾರೆ. ಒಂದು ಕ್ಷುಲ್ಲಕ ಘಟನೆಗೆ ಒಂದು ಮನೆಯ ಜೀವ ಹಾರಿ ಹೋಗಿದೆ. ಸುಮಾರು ಒಂದು 30 ವರ್ಷಗಳ ಕಾಲ ಅವರು ರಿಕ್ಷಾ ಚಾಲಕ ವೃತ್ತಿಯಲ್ಲಿ ಇದ್ದಂಥವರು. ಒಳ್ಳೆಯ ಹೆಸರಿತ್ತು, ಒಳ್ಳೆಯ ಗುಣನಡತೆ ಇತ್ತು, ಒಳ್ಳೆಯ ಬಾಂಧವ್ಯ ಇತ್ತು. ಆದರೆ ಒಬ್ಬ ಗಾಂಜಾ ವ್ಯಸನಿಯ ಕೈಗೆ ಸಿಕ್ಕಿ ಅನ್ಯಾಯವಾಗಿ ಜೀವ ಕಳೆದುಕೊಂಡಿದ್ದಾರೆ. ಇದು ದುರಂತ. MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ನಿರಂತರ ಸುದ್ದಿ